ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಕಲಾವಿದ. ಏನಪ್ಪ ವಿಷಯ ಅಂದ್ರೆ ಬನ್ನಿ, ಹೋಗ್ತಾ ಹೋಗ್ತಾ ನಿಮ್ಗೆ ಹೇಳ್ದೇ ಇರೋಕ್ಕಾಗತ್ತಾ, ಹೇಳ್ಕೊಳ್ತಾ ಹೋಗ್ತೀನಿ, ನೀವು ಕೇಳ್ಕೊಳ್ತಾ ಬನ್ನಿ. ನಮ್ಮ ಪಯಣ ಮಾಲೂರಿಂದ ಸ್ಟಾರ್ಟ್ ಆಗಿ ಯಶವಂತಪುರ ರೈಲ್ವೆ ಸ್ಟೇಷನಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಬರಬೇಕಾಗಿತ್ತು. ಯಾಕಂದ್ರೆ ನಮ್ಮ ಟ್ರೈನ್ ಸ್ವಲ್ಪ ಲೇಟ್ ಇತ್ತು, ಅದಕ್ಕೆ ಬೇಗನೆ ಹೋಗಿ ಒಂದು ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೆ. ಆಗ ನನ್ನ ಫ್ರೆಂಡ್ಸ್ ಕೂಡ ಬಂದರು. ಯಶವಂತಪುರ ರೈಲ್ವೆ ಸ್ಟೇಷನ್ ನಮ್ಮ ಪಯಣ ಯಾದಗಿರಿಗೆ. ಯಾಕಪ್ಪ ಅಂದ್ರೆ ಕೋಲಾರ ಜಿಲ್ಲೆಯ ಯುವಜನೋತ್ಸವದಲ್ಲಿ ನಮ್ಮ ಜಾನಪದ ಗೀತೆಗೆ ಫಸ್ಟ್ ಪ್ರೈಸ್ ಬಂದಿರುತ್ತೆ. ಅದಕ್ಕಾಗಿ ರಾಜ್ಯ ಮಟ್ಟದ ಯುವಜನೋತ್ಸವಕ್ಕೆ ನಮ್ಮನ್ನ ಯಾದಗಿರಿಗೆ ಕಳಿಸ್ಕೊಟ್ಟಿರ್ತಾರೆ. ನಾವು ಹೋಗಿದ್ದು 2 ಥೀಮ್, ಒಂದು ಜಾನಪದ ಗೀತೆ ಮತ್ತೆ ಇನ್ನೊಂದು ಕಂಸಾಳೆ. ನಾವೆರಡೂ ಟೀಮು ಯಾದಗಿರಿ ರೀಚ್ ಆಗೋಷ್ಟರಲ್ಲಿ 3:57 ಟೈಮ್ ಆಗಿತ್ತು. ನಾವು ಯಾದಗಿರಿ ಸ್ಟೇಷನ್ಗೆ ಹೋದ್ಮೇಲೆ ನಮ್ಗೆ ಅಲ್ಲಿ ಪಿಕಪ್ ಮಾಡ್ಕೊಳಕಂತಾನೆ ಸರ್ಕಾರ ಇಲಾಖೆಯಿಂದ ನಮ್ಗೆ ವೆಹಿಕಲ್ ಅರೇಂಜ್ ಮಾಡಿದ್ರು. ಅಲ್ಲಿಂದ ನಾವು ಹೋಗಿದ್ದು ಮೊರಾರ್ಜಿ ದೇಸಾಯಿ ಹಾಸ್ಟೆಲ್ ನ ಕಡೆ. ಯಾಕಂದ್ರೆ ನಮ್ನ ಅಲೆಕ್ಟ್ ಮಾಡಿದ್ದು ಅಲ್ಲೇ. ನಮ್ ಜೊತೆ ಬಂದ ಇನ್ನೊಂದ್ ಟೀಮ್ ನ ರಾಣಿ ಚೆನ್ನಮ್ಮ ಹಾಸ್ಟೆಲ್ ಗೆ ಅಲೆಕ್ಟ್ ಮಾಡಿತ್ತು. ಅಲ್ಲಿಂದ ಅವ್ರನ್ನ ಬಿಟ್ಟು ಬರ್ಬೇಕಾದ್ರೆ ರೋಡ್ ಪಕ್ಕದಲ್ಲೇ ಇರೋ ಟೀ ಅಂಗಡಿಗೆ ಹೋಗಿ ಬೆಲ್ಲದ ಚಾ ಕುಡಿದು, ನಾವು ಬೆಲ್ಲದ ಚಾ ಕುಡಿದು ಹೋಗೋಷ್ಟರಲ್ಲಿ ಟೈಮ್ ಆಗಿತ್ತು. ಇನ್ನು ಬೆಳಿಗ್ಗೆ ಬೇಗ ಹೇಳ್ಬೇಕಂತ ನಾವು ಎಲ್ಲ ಮಲಗ್ಬಿಟ್ಟು ಮತ್ತೆ ಎಲ್ಲ ಫ್ರೆಶ್ ಅಪ್ ಆಗಿ ಬೆಳಗ್ಗೆನೆ ನಾವು ಹೋಗಿದ್ದು ಸ್ಟೇಡಿಯಂ ಕಡೆ. ಯಾಕಂದ್ರೆ ಕಾರ್ಯಕ್ರಮ ಇದ್ದಿದ್ದಲ್ಲೇ. ನಮ್ ಪ್ರೋಗ್ರಾಮ್ ಯಾವತ್ತಂತ ನೋಡಿ ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾಯ್ತು. ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿ 3ನೇ ತಾರೀಕು ಕಂಸಾಳೆ ಡ್ಯಾನ್ಸ್ ಇತ್ತು, ಮತ್ತೆ 4ನೇ ತಾರೀಕು ಜಾನಪದ ಗೀತೆ. ರಿಜಿಸ್ಟ್ರೇಷನ್ ಎಲ್ಲ ಮುಗಿಸ್ಕೊಂಡು ಮತ್ತೆ ರಿಟರ್ನ್ ನಾವು ಹಾಸ್ಟೆಲ್ ಕಡೆ ಬಂದ್ವಿ. ಅಲ್ಲಿ ನಮ್ಗೆ ಊಟ ಅರೇಂಜ್ ಮಾಡಿದ್ರು. ಯಾವ ರೀತಿ ಇತ್ತಂದ್ರೆ ನೋಡಿ ತೋರಿಸ್ತೀರಿ ಹೆಂಗಿತ್ತಂತ. ಬಟ್ ನಮ್ ಕಡೆ ಊಟಕ್ಕೂ ಆ ಕಡೆ ಊಟಕ್ಕೂ ತುಂಬಾನೇ ವ್ಯತ್ಯಾಸ ಇದೆ. ನಾವು ಖಾರ ತುಂಬಾ ಕಡಿಮೆ ತಿಂತೀವಿ, ಅವರು ತುಂಬಾನೇ ಖಾರ ಹಾಕಿರ್ತಾರೆ. ಊಟ ಮುಗಿಸಿ ಹಾಸ್ಟೆಲ್ ಕಡೆ ಹೋಗ್ಬೇಕಾದ್ರೆ ಇದನ್ನ ಅದ್ಭುತ ನೋಡಿದ್ರಿ. ಏನ್ ಗುರು ಇದೇನ್ ಲಗೇಜ್ ಆಟನ ಏನಂತಾನೆ ಗೊತ್ತಾಗಿಲ್ಲ. ಮತ್ತೆ ಮಾರನೇ ದಿನ 4ನೇ ತಾರೀಕು ನಮ್ಮ ಜಾನಪದ ವೇದಿಕೆ ಸಿದ್ಧ ಆಗಿತ್ತು. ನಾವು ಜಾನಪದ ಗೀತೆ ಮುಗಿಸಿ ಅಲ್ಲಿಂದ ಹೊರಟ್ವಿ. ರಿಟರ್ನ್ ಟ್ರೈನ್ ರಾತ್ರಿ 10 ಗಂಟೆ ಇರೋದ್ರಿಂದ ಅವತ್ತು ಮಧ್ಯಾಹ್ನ ಮೈಲಾರ ಲಿಂಗೇಶ್ವರ ಬೆಟ್ಟಕ್ಕೆ 1 ಡೇ ಟ್ರಿಪ್ ಪ್ಲಾನ್ ಮಾಡಿ ಟೆಂಪಲ್ ಇಂದ ರೈಲ್ವೆ ಸ್ಟೇಷನ್ ಗೆ ರಿಟರ್ನ್ ಬಂದ್ರೆ ಟೈಮ್ ಇನ್ನೂ ಬೇಜಾನಿತ್ತು. ಟ್ರೈನ್ ಬರೋವರೆಗೂ ಇನ್ನು ಏನ್ ಮಾಡೋದಂತ ಈ ತರ ಫನ್ನಿ ವಿಡಿಯೋಸ್ ಎಲ್ಲ ಮಾಡಿ ಟೈಮ್ ಪಾಸ್ ಮಾಡಿದ್ದೆ. हे प्रभु हे हरि राम कृष्ण जगन्नाथ प्रेमानंद, ये क्या हुआ? आयो रे माँ। ನಾವು ಈ ತರ ವಿಡಿಯೋಸ್ ಎಲ್ಲ ಮಾಡಿ ಮುಗಿಸೋ ಒಳಗಡೆ ಟೈಮ್ ಬರುವ ಟೈಮ್ ಆಗಿತ್ತು. ಹಾಗೆ ಯಥಾ ಪ್ರಕಾರ ನಮ್ಮೂರಿಗೆ ನಾವು ರಿಟರ್ನ್. ಮತ್ತೆ ಸಿಗುವ. ನಮಸ್ಕಾರ. ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡೋದು ಮಾತ್ರ ಮರಿಬೇಡ. ಥ್ಯಾಂಕ್ ಯು.